ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಒಂದು ಬಿಸಿ ಬಿಸಿ ಪ್ರೋಮೋವನ್ನ ಬಿಟ್ಟಿದ್ದಾರೆ. ಈ ಪ್ರೋಮೋವನ್ನ ನೋಡ್ದಿಟ್ಟಾಗ ಗೊತ್ತಾಗುತ್ತೆ ಕಿಚ್ಚನ ಕ್ಲಾಸ್ ಯಾರಿಗೆ ಸಿಗ್ಬಹುದು ಅಂತ. ಇದರಲ್ಲಿ ಮೇನ್ ಆಗಿ ಹೈಲೈಟ್ ಆಗಿರುವಂತದ್ದು ಚೈತ್ರ ಅವರು, ರಾಶಿಕಾ ಅವರು, ಆಮೇಲೆ ಸೂರಜ್ ಅವರು ಕೂಡ ಹೈಲೈಟ್ ಆಗಿದ್ದಾರೆ. ಯಾಕಂದ್ರೆ ಇವತ್ತಿನ ಜಗಳದಲ್ಲಿ ತಗೊಳ್ಬಹುದು ಆ ಒಂದು ವಿಷಯಕ್ಕೆ ಏನೋ ಹೈಲೈಟ್ ಅನ್ನ ಮಾಡಿದ್ದಾರೆ. ಸೂರಜ್ ಅವ್ರದ್ದು, ಆಮೇಲೆ ಗಿಲ್ಲಿ, ಕಾವ್ಯ, ರಘು ಮತ್ತೆ ಧನುಷ್ ಅವರು. ಈ ಇಷ್ಟು ವಿಚಾರವನ್ನ ಬಿಟ್ಟು ನಾವು ಚರ್ಚೆ ಅಂದ್ರೆ ನಾವು ಅನ್ಕೊಳ್ತಿದ್ವಿ ರಜತ್ ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದು ಅಂತ. ಬಟ್ ರಜತ್ ಅವರ ಮಾತನ್ನ ಇಲ್ಲಿ ಪ್ರೋಮೋದಲ್ಲಿ ಹೈಲೈಟ್ ಮಾಡಿಲ್ಲ. ಸೊ ಯಾಕೆ ಇರ್ಬೋದು, ರಜತ್ ಅವರ ವಿಷಯವನ್ನ ಇವತ್ತು ಸುದೀಪ್ ಅವ್ರು ತಗೊಳ್ಳಲ್ವಾ? ಹಾಗಾದ್ರೆ ಇಲ್ಲೇನಾದ್ರೂ ಫೇವರಿಸಮ್ ನಡೀತಾ ಇದೆ ಅನ್ನೋದು ಸಾಕಷ್ಟು ಗೊಂದಲಗಳು ಎದುರಾಗ್ತಾ ಇದೆ. ಇನ್ನು ನೋಡೋದಾದ್ರೆ ರಜತ್ ಅವರಿಗೆ ಲಾಸ್ಟ್ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ಸುದೀಪ್ ಅವರೇ ಕ್ಲಾಸ್ ತಗೊಂಡಿದ್ದು. ಈ ಒಂದು ವೀಕ್ ಬರಂಗಿಲ್ಲ ಸುದೀಪ್ ಅವರು ರಜತ್ ಅವ್ರಿಗೆ ಏನಾದ್ರೂ ಒಂದು ಕ್ಲಾಸ್ ತಗೊಳ್ಳೋದೇ ಇತ್ತು. ನಾವು ಅನ್ಕೊಳ್ತಾನೆ ಇದ್ವಿ ಇವತ್ತು ರಜತ್ ಅವ್ರಿಗೆ ಏನೋ ಹೇಳ್ತಾರೆ, ಇವತ್ತು ರಜತ್ ಅವ್ರಿಗೆ ಏನೋ ಗ್ಯಾರಂಟಿ ಕಾದಿದೆ ಅಂತ. ಬಟ್ ಈ ವಾರದಲ್ಲೂ ಹಂಗೆ ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ. ಹಾಗಿದ್ರೆ ಅದು ಮೇನ್ ಆಗಿ ಹೈಲೈಟ್ ಆಗಿಲ್ಲ ಅನ್ಸುತ್ತೆ. ರಜತ್ ಅವರು ಹೇಳಿರೋ ಮಾತುಗಳಲ್ಲಿ ಹೈಲೈಟ್ ಆಗಿ ಅಂದ್ರೆ ತೋರಿಸಿಲ್ಲ. ಬಟ್ ಆ ಒಂದು ವಿಷಯವನ್ನ ತಗೊಂಡಾಗ ರಜತ್ ಅವ್ರಿಗೆ ಏನು ಹೇಳಲ್ಲ ಅನ್ಸುತ್ತೆ. ಬಟ್ ಆ ಸೀಸನ್ ಎಪಿಸೋಡ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಾದ್ರು ಆಗಿರ್ಬೋದು ಅಂತ. ಇನ್ನು ನೆಕ್ಸ್ಟ್ ಒಂದು ಪ್ರೋಮೋ ಬಿಡ್ಬೋದು. ಆ ಪ್ರೋಮೋದಲ್ಲಿ ರಜತ್ ಅವ್ರಿಗೆ ಸ್ಪೆಷಲ್ ಆಗಿ ಕ್ಲಾಸ್ ತಗೊಳ್ಳೋದು ಏನಾದ್ರು ರೀತಿ ಇರ್ತದ ಅಂತ ನಾವು ನೋಡ್ಬೇಕು. ಸೊ ಆ ತರ ನೋಡಿದ್ರೆ ಈ ಒಂದು ಪ್ರೋಮೋದಲ್ಲಿ ಮೇನ್ ಆಗಿ ಚೈತ್ರ ಅವರು ತಮ್ಮ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗಿರೋ ರೀತಿಯನ್ನ ಅಂದ್ರೆ ಲಾಸ್ಟ್ ವೀಕಲ್ಲಿ ಏನಾಗಿತ್ತು ಅಂದ್ರೆ ಸ್ಪಂದನ ಅವರು ಕ್ಯಾಪ್ಟನ್ಸಿ ಆಗಿದ್ರು, ಸ್ಪಂದನ ಮತ್ತೆ ಅಭಿ ಅವರು. ಸೊ ಆ ಒಂದು ವಿಷಯವನ್ನ ಇಟ್ಕೊಂಡು ಚೈತ್ರ ಅವರಿಗೆ ವಿಲನ್ ಅವರೊಂದು ಟಾಸ್ಕ್ ಅನ್ನು ಕೊಡ್ತಾರೆ. ಸೊ ಅದರ ಪ್ರಯುಕ್ತ ಏನಾಗಿದೆ ಅಂದ್ರೆ ಚೈತ್ರ ಅವರು ತಾನು ಸ್ವಾರ್ಥಿ ಆಗ್ಬೇಕು ಅನ್ನೋ ಒಂದು ವಿಷಯವನ್ನ ಇಟ್ಕೊಂಡು ಕ್ಯಾಪ್ಟನ್ಸಿಗೆ ಹೋಗ್ತಾರೆ. ಆ ವಿಚಾರವನ್ನ ಹೈಲೈಟ್ ಮಾಡಿದ್ದಾರೆ. ಇದರಲ್ಲಿ ಚೈತ್ರ ಅವ್ರದ್ದು ತಪ್ಪಿದ್ಯಾ? ಸೊ ಆ ಕಾರಣಕ್ಕೆ ಏನಾದ್ರು ಹೈಲೈಟ್ ಮಾಡಿದ್ದಾರೆ ಅಥವಾ ಚೈತ್ರ ಅವರ ನಿರ್ಧಾರ ಸರಿ ಇದೆಯಾ, ಅದಕ್ಕಾಗಿ ಈ ಒಂದು ಹೈಲೈಟ್ ಅನ್ನ ಮಾಡಿರ್ಬೋದಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಇನ್ನು ನೋಡೋದಾದ್ರೆ ಚೈತ್ರ ಅವರ ನಿರ್ಧಾರ ಸರಿಯಾಗಿ ಇತ್ತು. ಯಾಕಂದ್ರೆ ಸ್ಪಂದನ ಅವ್ರಿಗೆ ಕಾಲ್ ಏಟಾಗಿದ್ರು ಕೂಡ ಆ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಅವರು ಸ್ಪಂದನ ಅವ್ರಿಗೋಸ್ಕರ ಆಟ ಆಡಿ ಆ ಒಂದು ಟಾಸ್ಕ್ ಅನ್ನ ಗೆದ್ದು ಸ್ಪಂದನ ಅವ್ರನ್ನ ಕ್ಯಾಪ್ಟನ್ಸಿ ಮಾಡಿದ್ರು. ಈ ತರ ನೋಡೋದಾದ್ರೆ ಚೈತ್ರ ಅವ್ರದ್ದು ನಿಲುವು ಸರಿ ಇದೆ. ಸ್ಪಂದನ ಅವ್ರಿಗೆ ಕಾಲ್ ಏಟಾಗಿರೋ ಕಾರಣ ಮಾತ್ರ ಇಟ್ಕೊಂಡು ಅವರು ಚೈತ್ರ ಅವ್ರು ಆಡಿದ ರೀತಿ, ಇಲ್ಲದ ರೀತಿ ಚೈತ್ರ ಅವ್ರ ಪ್ಲೇಸ್ ಅಲ್ಲಿ ಏನಾದ್ರು ಸ್ಪಂದನ ಅವ್ರು ಇರ್ತಿದ್ರೆ ಆ ಒಗ್ಗಟ್ಟನ್ನ ಬಿಡಿಸೋದಾಗಿರ್ಬೋದು ಅಥವಾ ಅವರಷ್ಟು ಕ್ವಿಕ್ ಆಗಿ ಥಿಂಕ್ ಮಾಡೋದು ಸ್ಪಂದನ ಅವ್ರಿಗೆ ಆಗ್ತಿರ್ಲಿಲ್ವೇನೋ ಅಂತ ಡೌಟ್ ಹೊಡಿತಾ ಇದೆ. ಆದ್ರೆ ಅದು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸ್ಪಂದನ ಅವ್ರ ಆಟವನ್ನ ನಾವು ಇಷ್ಟು ನೋಡ್ಕೊಂಡು ಬರ್ತಿದೀವಿ. ಸೊ ಆ ಕಾರಣಕ್ಕಾಗಿ ಅವರಲ್ಲಿ ಕ್ವಿಕ್ ಆಕ್ಟಿವ್ನೆಸ್ ಇಲ್ಲ. ಸ್ಪಂದನ ಅವರು ಏನೇ ಒಂದು ಮಾಡಿದ್ರು ಅದನ್ನ ತುಂಬಾ ನೆನಪಲ್ಲಿ ಇಟ್ಕೊಳ್ಳೋದೇ ಮಾಡುವಂತ ಕೆಲಸವನ್ನ ಕೆಲವೊಂದಷ್ಟು ಮಾಡಿದಾರೆ ಅಂತ ಗೊತ್ತಿದೆ. ಯಾಕಂದ್ರೆ ಅವರು ಎಷ್ಟೋ ಆಟವನ್ನ ಆಡ್ಬೇಕಾದ್ರೂ ಕೂಡ ಒಂದು ಆಟಕ್ಕೆ ಸರಿಯಾದ ಫೋಕಸ್ ಅನ್ನ ಮಾಡಲ್ಲ. ಯಾರೋ ಒಂದು ಹೇಳಿದ ರೀತಿಯಲ್ಲಿ ಅವರು ಆಟ ಆಡೋದನ್ನ ನಾವು ನೋಡಿದೀವಿ. ಹಾಗಾಗಿ ಚೈತ್ರ ಅವರಷ್ಟು ಕ್ವಿಕ್ ಮೈಂಡೆಡ್ ಸ್ಪಂದನ ಅಲ್ಲ ಅನ್ಸುತ್ತೆ. ಆ ಕಾರಣಕ್ಕಾಗಿ ಚೈತ್ರ ಇದ್ದಿದ್ರಿಂದ ಸ್ಪಂದನ ಗೆದ್ರು ಅನ್ನೋ ಒಂದು ರೀಸನ್ ಗೊತ್ತಾಗುತ್ತೆ. ಹಾಗಾಗಿ ಚೈತ್ರ ಅವರ ನಿರ್ಧಾರ ಸರಿ ಇಲ್ಲ ಅಂತ ನನ್ನ ಒಪಿನಿಯನ್. ಇನ್ನು ಸುದೀಪ್ ಅವರು ಇದ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡ್ತಾರೆ, ಯಾರ ವಿಷಯದ ಪರವಾಗಿ ಅವ್ರು ಮಾತಾಡ್ತಾರೆ ಅಂತ ನಾವು ನೋಡ್ಬೇಕು. ಇನ್ನೊಂದು ವಿಷಯ, ರಾಶಿಕಾ ಅವರು ಕ್ಯಾಪ್ಟನ್ಸಿಗೆ ಅವರನ್ನ ರಘು ಮತ್ತೆ ಧನುಷನ್ನ ಹೊರಗಿಟ್ಟದ್ದು. ಆ ರೀಸನ್ಗೋಸ್ಕರ ಏನಾದ್ರು ಹೈಲೈಟ್ ಮಾಡಿರ್ಬೋದು. ಯಾಕಂದ್ರೆ ರೀಸನ್ ನಮಗೂ ಅಷ್ಟು ಸಮಂಜಸ ಅನ್ಸಿಲ್ಲ. ಆ ಒಂದು ರೀಸನ್ ಅಂದ್ರೆ ಅವರು 2 ವಾರ ಅಂದ್ರೆ ಕ್ಯಾಪ್ಟನ್ ಆಗಿದ್ದಾರೆ, 2ನೇ ಕ್ಯಾಪ್ಟನ್ ಅವ್ರದ್ದು, 3ನೇ ಸಲ ಕ್ಯಾಪ್ಟನ್ ಆಗೋದು ಬೇಡ. ಆ ತರ ರೀಸನ್ ಯಾಕೋ ಅದು ಸಮಂಜಸ ಅನ್ಸಿಲ್ಲ. ಒಂದು ವೇಳೆ ಅವರು ಸ್ಟ್ರಾಂಗೆಸ್ಟ್ ಇದ್ದಾರೆ, ಎಲ್ರಿಗಿಂತ ಸ್ಟ್ರಾಂಗ್ ಇದ್ದಾರೆ, ಎಲ್ರಿಗಿಂತ ಕ್ವಿಕ್ ಆಗಿ ಆಟ ಆಡ್ತಾರೆ ಅಂತ ಏನಾದ್ರು ರೀಸನ್ ಕೊಟ್ಟಿದ್ರೆ ಅದು ತುಂಬಾ ವ್ಯಾಲಿಡ್ ಅಂತ ಅನಿಸ್ತಾ ಇತ್ತು. ಆದ್ರೆ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ. ಯಾಕಂದ್ರೆ 2 ಸಲ ಕ್ಯಾಪ್ಟನ್ ಆದವರು ಇನ್ನೂ 3 ಸಲ ಆಗ್ಬಾರ್ದಂತ ಏನಾದ್ರು ರೂಲ್ಸ್ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಅದನ್ನೇ ಧನುಷ್ ಅವರು ಕೂಡ ಹೇಳ್ತಾರೆ, ನಾನು 2 ಸಲ ಬೇಕಾದ್ರೂ ಹಾಕ್ತೀನಿ, 10 ಸಲ ಬೇಕಾದ್ರೂ ಹಾಕ್ತೀನಿ, ಅದ್ ಯಾರು ಅವ್ಳು ಕೇಳಕ್ಕೆ ಅನ್ನೋ ಮಾತಲ್ಲಿ ಹೇಳ್ತಾರೆ. ಸೊ ಆ ತರ ನೋಡಿದಾಗ ಹೌದು, ಧನುಷ್ ಅವ್ರು ಹೇಳಿದ್ದು ಕರೆಕ್ಟ್. ಆ ಮನೆಯಲ್ಲಿ ಏನಾದ್ರು 10 ಸಲ ಕ್ಯಾಪ್ಟನ್ ಆಗ್ಬಾರ್ದು ಅಥವಾ ಈ ಒಂದು ಸೀಸನ್ ಫುಲ್ ಒಬ್ಬರೇ ಕ್ಯಾಪ್ಟನ್ ಆಗ್ಬಾರ್ದು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಅವ್ರ ಆಟವನ್ನ ಅವ್ರು ಆಡ್ತಾ ಬಂದಾಗ ಅವ್ರು ಕ್ಯಾಪ್ಟನ್ ಆಗೋದು ಕಾಮನ್. ಅದನ್ನ ರೀಸನ್ ಆಗಿ ತಗೊಂಡಿದ್ದು ರಾಶಿಕಾ ಅವ್ರದ್ದು ತಪ್ಪಾಗಿದೆ. ಸೊ ಅವ್ರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಏನಾದ್ರು ಹೇಳಿದ್ರೆ ಆ ರೀಸನ್ ವ್ಯಾಲಿಡ್ ಇರ್ತಿತ್ತು. ಅದನ್ನ ಸುದೀಪ್ ಅವ್ರು ಒಪ್ಕೊಳ್ತಿದ್ರೇನೋ ಗೊತ್ತಿಲ್ಲ. ಬಟ್ ಇದನ್ನ ಹೈಲೈಟ್ ಮಾಡಿರೋ ರೀಸನ್ ನೋಡಿದ್ರೆ ಯಾಕೋ ಈ ರೀಸನ್ ಅಂತ ಅನ್ಸುತ್ತೆ. ಇನ್ನು ಗಿಲ್ಲಿ ಮತ್ತೆ ಕಾವ್ಯ ಅವ್ರಿಗೆ ಕೊಟ್ಟಿರುವಂತ ಸೀಕ್ರೆಟ್ ಟಾಸ್ಕ್ ಅಂದ್ರೆ ಗಿಲ್ಲಿ ಅವ್ರಿಗೆ ಕೊಟ್ಟಿರುವಂತ ಸೀಕ್ರೆಟ್ ಟಾಸ್ಕ್ ಅಲ್ಲಿ ಅವ್ರು ಆಡಿದ ಮಾತಿನ ಬಗ್ಗೆ ಒಂದು ಫೋಕಸ್ ಮಾಡಿದ್ದಾರೆ. ಬಟ್ ಇದು ಗೊತ್ತಿದೆ ಸೀಕ್ರೆಟ್ ಟಾಸ್ಕ್ ಅಂತ, ಬಟ್ ಯಾಕೆ ಆ ತರ ಒಂದು ಹೈಲೈಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಏನಾದ್ರು ಅಲ್ಲಿ ಮಾತಿನ ಬರ್ದಲ್ಲಿ ಏನಾದ್ರು ಮಾಡಿದಾರೆ ಅಂದ್ರೆ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ ರೀಸನ್, ಆ ಒಂದು ಮಾತನ್ನ ಏನಾದ್ರು ಅಲ್ಲಿ ಹೈಲೈಟ್ ಮಾಡ್ತಿದಾರ ಅಂತ ಗೊತ್ತಾಗ್ತಿಲ್ಲ. ಬಟ್ ಆ ಒಂದು ಮಾತನ್ನ ಅವ್ರು ಹೇಳಿರೋ ಮಾತನ್ನ ಖಾಲಿ ಒಂದು ಫ್ರೀ ಪ್ರಾಡಕ್ಟ್ ಅನ್ನೋ ಮಾತನ್ನ ತುಂಬಾ ಹೈಲೈಟ್ ಮಾಡ್ತಿದ್ದಾರೆ. ಆ ವಿಚಾರದ ಬಗ್ಗೆ ಸುದೀಪ್ ಅವರು ಮಾತಾಡ್ತಾರೆ, ಎಲ್ಲೋ ತಪ್ಪಿ ಮಾತಾಡಿದ್ದು ಆ ಒಂದು ರೀಸನ್ ಅಲ್ಲಿ ಮಾತಾಡ್ತಾರೆ. ಹಾಗಾಗಿ ಗಿಲ್ಲಿ ಅವ್ರಿಗೂ ಏನಾದ್ರು ಕ್ಲಾಸ್ ಇದೆಯಾ ಸುದೀಪ್ ಅವ್ರದ್ದು ಆ ಒಂದು ಮಾತಿಗೆ? ಬಟ್ ಅದು ಬಿಗ್ ಬಾಸ್ ಕೊಟ್ಟಿರೋ ಅಂದ್ರೆ ವಿಲನ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್, ಅದನ್ನ ಗಿಲ್ಲಿ ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ.
ಅದನ್ನು ನೋಡಿದಾಗ ಇನ್ನೇನಾದರೂ ಕಾದಿದೆ, ಗಿಲ್ಲಿಯವ್ರಿಗೆ ಏನಾದರೂ ಕಾದಿದೆ ಅನ್ನೋದು ಇಲ್ಲಿ ಡೌಟ್ ಹೊಡಿತಾ ಇದೆ. ಇನ್ನು ಈ ವೀಕಲ್ಲಿ ಏನೆಲ್ಲ ಆಗಿದೆ ಅದ್ರ ಬಗ್ಗೆ ಸುದೀಪ್ ಅವರು ಏನೆಲ್ಲ ಡಿಸ್ಕಷನ್ ಮಾಡ್ತಾರೆ. ಆಮೇಲೆ ಕಳಪೆ ಮತ್ತೆ ಇನ್ನೂ ಉತ್ತಮ ಯಾರಿಗೆ ಹೋಗಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ಇವತ್ತು ಗೊತ್ತಾಗುತ್ತೆ ಅನ್ಸುತ್ತೆ, ಇನ್ನು ನೆಕ್ಸ್ಟ್ ಪ್ರೊಮೋದಲ್ಲಿ ಬಿಡ್ತಾರೆ ಅನ್ಸುತ್ತೆ. ತುಂಬಾ ಕ್ಯೂರಿಯಾಸಿಟಿ ಇದೆ, ಯಾಕಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಕಳಪೆ ಯಾರಿಗೆ ಹೋಗ್ಬೋದು, ಉತ್ತಮ ಯಾರಿಗೆ ಸಿಗ್ಬೋದು, ಎಲ್ಲರೂ ಉತ್ತಮಕ್ಕೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಹಾಗಾಗಿ ಕಳಪೆ ಯಾರಿಗೆ ಹೋಗ್ಬೋದು ಅಂತ ತುಂಬಾ ಒಂಥರ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳಪೆಗೆ ಈ ವಾರ ಹೋಗುವಷ್ಟು ಕೆಟ್ಟದಾಗ ಯಾರು ಆಟ ಆಡಿಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಎಲ್ಲರೂ ತಮ್ಮ ಆಟವನ್ನ ತಮ್ಮಲ್ಲಿ ತೊಡಗಿಸ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಹಾಗಾಗಿ ಕಳಪೆಗೆ ಯಾರು ಹೋಗ್ಬೋದು ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಹೊಡಿತಾ ಇದೆ. ಇನ್ನು ನೋಡ್ಬೇಕು ಅಂದ್ರೆ ಇದ್ರಲ್ಲಿ ಯಾರಿಗೆ ಕಳಪೆ ಹೋಗ್ಬೋದು, ಯಾರಿಗೆ ಉತ್ತಮ ಸಿಗ್ಬೋದು ಅನ್ನೋದು. ಉತ್ತಮಕ್ಕೆ ತುಂಬಾ ಜನ ಕಾಂಪಿಟೇಟರ್ ಇದ್ದಾರೆ, ಯಾಕಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಈ ವೀಕ್ ವಿಲನ್ ಹೇಳಿದ್ದನ್ನ ತುಂಬಾ ಚೆನ್ನಾಗಿ ಪಾಲಿಸಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಯಾವುದೇ ಒಂದು ವಿಷಯ ಬಂದಾಗ್ಲೂ ಅಷ್ಟೇ ಅದನ್ನ ವಿಲನ್ ಹೇಳಿದ ರೀತಿನೇ ಅವ್ರು ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಉತ್ತಮಕ್ಕೆ ತುಂಬಾ ಜನ ನಾಮಿನೇಟ್ ಆಗಿದ್ದಾರೆ, ಅಂದ್ರೆ ಉತ್ತಮಕ್ಕೆ ತುಂಬಾ ಜನ ವ್ಯಾಲಿಡ್ ಇದ್ದಾರೆ ಅನ್ಸುತ್ತೆ ಅಲ್ಲಿ ಮನೆಯವರು. ಬಟ್ ಕಳಪೆಗೆ ಯಾರು ಇರ್ಬೋದು, ಯಾರ ರೀಸನ್ ಪರ್ಫೆಕ್ಟ್ ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಆ ಮನೇಲಿ ಈಗ ರೀಸನ್ ಕೊಡೋಕೇನಿದೆ, ತುಂಬಾ ಹಿಂಜರಿತಿದ್ದಾರೆ. ಯಾವುದೋ ಒಂದು ವಾರದ ರೀಸನ್ ಅನ್ನು ಇಟ್ಕೊಂಡು ನಾಮಿನೇಟ್ ಮಾಡೋದಾಗಿರ್ಬೋದು ಅಥವಾ ಕಳಪೆಗೆ ಕೊಡೋದಾಗಿರ್ಬೋದು, ಈ ತರ ಸಾಕಷ್ಟು ಈ ಮನೆಯಲ್ಲಿ ಅಂದ್ರೆ ವೈಯಕ್ತಿಕವಾಗಿ ಪರ್ಸನಲಿ ಟಾರ್ಗೆಟ್ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ಕಳಪೆಗೂ ಏನಾದ್ರು ಈ ತರ ರೀಸನ್ ಕೊಡ್ಬೋದು, ಅಥವಾ ಕಳಪೆಗೆ ಗಿಲ್ಲಿಯನ್ನೇ ತಕೊಂಡು ಮಾತಿನಲ್ಲಿ ಹೇಳಿಸ್ತಾನೆ ಆ ಒಂದು ಮಾತನ್ನ ತಕೊಳ್ಬಹುದು. ಅಥವಾ ಕಾವ್ಯ ಅವರು ಹೇಳಕ್ಕಾಗಲ್ಲ, ಅವರು ವೀಕಲ್ಲಿ ಒಂಥರ ಇರ್ತಾರೆ, ಆಮೇಲೆ ವೀಕೆಂಡ್ ಬಂದಾಗ ಇನ್ನೊಂಥರ ಇರ್ತಾರೆ, ಸುದೀಪ್ ಅವ್ರ ಮುಂದೆ ಒಂಥರ ಇರ್ತಾರೆ. ಈ ವೀಕ್ ಫುಲ್ ಏನೈತೆ ಗಿಲ್ಲಿ ಅವರ ಕಾಮಿಡಿಗೆ ಎಂಜಾಯ್ ಮಾಡೋದಾಗಿರ್ಬೋದು, ಗಿಲ್ಲಿ ಅವರೊಟ್ಟಿಗೆ ಅವರು ಕೂಡ ತಮಾಷೆ ಮಾಡಿಕೊಂಡು ನಗಾಡೋದಾಗಿರ್ಬೋದು. ಬಟ್ ವೀಕೆಂಡ್ ಅಂತ ಬಂದಾಗ ಸುದೀಪ್ ಅವ್ರ ಮುಂದೆ ಅದೇ ಹೇಳೋದು, ಗಿಲ್ಲಿ ಹೀಯಾಳಿಸಿ ಮಾತಾಡ್ತಾನೆ, ನಾಮಿನೇಟ್ ಬಂದಾಗ್ಲೂ ಅಷ್ಟೇ ಹೀಯಾಳಿಸಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ರಘು ಅವರು ಅಷ್ಟೇ, ನಿನ್ನೆ ಎಲ್ಲ ನೋಡ್ತಿದ್ದಾಗ ಗಿಲ್ಲಿ ಅವ್ರ ಜೊತೆ ಕುತ್ಕೊಂಡು ಚೆನ್ನಾಗೇ ನಗಾಡ್ತಿದ್ರು. ಬಟ್ ವೀಕೆಂಡ್ ಅಂತ ಬಂದಾಗ ಅದ್ಯಾಕೆ ಗಿಲ್ಲಿ ಅವ್ರನ್ನ ಹೀಯಾಳಿಸಿ ಮಾತಾಡ್ತಾನೆ, ಗಿಲ್ಲಿ ಅವ್ರನ್ನ ಸುದೀಪ್ ಅವ್ರ ಮುಂದೆ ದೂರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಿಗ್ಬಹುದು ಅನ್ಸುತ್ತೆ. ಆಮೇಲೆ ಇವತ್ತು ನಾಮಿನೇಷನ್ ಕೂಡ ಇಲ್ಲ, ಅಂದ್ರೆ ಯಾರು ಎಲಿಮಿನೇಟ್ ಆಗಲ್ಲ ಅನ್ನೋದೊಂದು ಸುದ್ದಿ ಇದೆ. ಯಾಕಂದ್ರೆ ಜಿಯೋ ಸಿನಿಮಾದಲ್ಲಿ ಯಾವುದೇ ವೋಟಿಂಗ್ ಲೈನ್ ಓಪನ್ ಇಲ್ಲ, ಹಾಗಾಗಿ ಎಲಿಮಿನೇಷನ್ ಇಲ್ಲ. ಸೊ ಮೇನ್ ಆಗಿ ಕಾಣ್ತಿರೋದು ಇಲ್ಲಿ ಯಾರಿಗೆ ಕಿಚ್ಚನ ಕ್ಲಾಸ್ ಇದೆ, ಯಾರಿಗೆ ಮಾತಿನ ಬರದಲ್ಲಿ ಏನೋ ತಪ್ಪು ಮಾತಾಡಿದವ್ರಿಗೆ ಕಿಚ್ಚನ ಸ್ಪೆಷಲ್ ಕ್ಲಾಸ್ ಇದೆ. ರಜತ್ ಅವರಿಗೆ ಕ್ಲಾಸ್ ಇದೆ ಅಂತ ಗೊತ್ತು, ಬಟ್ ಅದನ್ನ ತೋರಿಸಿಲ್ಲ. ಹಾಗಿದ್ರೆ ಏನಾದ್ರು ರಜತ್ ಅವ್ರನ್ನ ಸುಮ್ಮನೆ ಇಟ್ಬಿಡ್ತಾರ, ಅಂದ್ರೆ ಈ ವೀಕಲ್ಲಿ ಅವ್ರು ಹೋಗ್ತಾರೆ ಆ ತರ ಒಂದು ಮಾತಿದೆ. ಸೊ ಆ ಕಾರಣಕ್ಕಾಗಿ ರಜತ್ ಅವ್ರಿಗೆ ಕ್ಲಾಸ್ ತಗೊಳ್ಳಲ್ವಾ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾವು ಈ ಬಿಗ್ ಬಾಸ್ ಎಪಿಸೋಡ್ ಅನ್ನ ನೋಡ್ಬೇಕಾಗುತ್ತೆ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.